ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಸಮೀಪದ ಹೊನ್ನೆತಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 8 ವರ್ಷಗಳ ಹಿಂದೆ ಮಕ್ಕಳ ಕೊರತೆಯಿಂದ ಮುಚ್ಚುವ ಹಂತಕ್ಕೆ ತಲುಪಿತ್ತು. ಆಗ ಶಾಲೆಯಲ್ಲಿ ಇದ್ದದ್ದು ಕೇವಲ 19 ಮಕ್ಕಳು. ಆದರೆ ಗ್ರಾಮಸ್ಥರು, ಎಸ್ಡಿಎಂಸಿ, ಶಿಕ್ಷಕರು ಮತ್ತು ದಾನಿಗಳ ಒಗ್ಗಟ್ಟಿನ ಪ್ರಯತ್ನದಿಂದ ಇಂದು ಈ ಶಾಲೆ ತೀರ್ಥಹಳ್ಳಿ ತಾಲೂಕಿನ ಅತಿ ಹೆಚ್ಚು ದಾಖಲಾತಿ ಹೊಂದಿರುವ ಶಾಲೆಗಳಲ್ಲಿ ಒಂದಾಗಿದೆ. ಈ ವರ್ಷ 1 ರಿಂದ 7ನೇ ತರಗತಿವರೆಗೆ 134 ಮಕ್ಕಳು ಇಲ್ಲಿ ದಾಖಲಾಗಿದ್ದಾರೆ. ಶಾಲೆ ತುಂಬಾ ನೀಟ್ ಇದೆ, ಮತ್ತೆ ಎಲ್ಲರೂ ತುಂಬಾ ಕೇರ್ ಇಂದ ನೋಡ್ಕೊಂತಾರೆ. ಟೀಚರ್ಸ್ ಕೂಡ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಬಿಸಿ ಊಟನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಮ್ಗೆ ಇಲ್ಲಿ ಎಲ್ಲ ಫುಲ್ ಸ್ವಚ್ಛತೆಯಿಂದ ಇಡಕ್ ಹೇಳ್ತಾರೆ. ನಾವು ತುಂಬಾ ಚೆನ್ನಾಗಿರ್ತೀವಿ, ಇಲ್ಲಿ ಖುಷಿಯಾಗಿರ್ತೀವಿ. ಶಾಲೆಯಿಂದ ಹೋಗಕ್ ಮನ್ಸೇ ಆಗಲ್ಲ ನಮ್ಗೆ. ಸಂಜೆ ಆದ್ಮೇಲೆ ಫುಲ್ ಖುಷಿ ಆಗ್ತಿದೆ ನಂಗೆ ಈ ಶಾಲೆ ಬಗ್ಗೆ. ಇಲ್ಲಿ ಎಲ್ಲಾ ಟೀಚರ್ಸು ಚೆನ್ನಾಗಿ ಪಾಠ ಮಾಡ್ತಾರೆ. ಇಂಗ್ಲಿಷ್ ಅಲ್ಲಿ ಹೇಳಿ ಕನ್ನಡದಲ್ಲಿ ಅರ್ಥ ಮಾಡಿಸ್ತಾರೆ. ಆದ್ಮೇಲೆ ಇಲ್ಲಿ ಕ್ವೆಸ್ಟ್ ಫೌಂಡೇಶನ್ ಇಂದ ಫ್ರೀ ಬುಕ್ಸ್ ಎಲ್ಲ ಕೊಡ್ತಾರೆ. ಆಮೇಲೆ ಸ್ಪೋರ್ಟ್ಸ್ ಅಲ್ಲಿ ನಮ್ಗೆ ಏನಾದ್ರು ಪೆಟ್ ಮಾಡ್ಕೊಂಡ್ರೆ ಮಿಸ್ ಎಲ್ಲ ಆರೈಕೆ ಮಾಡ್ತಾರೆ. ಎಸ್ಡಿಎಂಸಿ ಅಧ್ಯಕ್ಷ ಎಜಿ ನಿತ್ಯಾನಂದ್ ಅವರ ನೇತೃತ್ವದಲ್ಲಿ ಊರಿನವರು ಶಾಲೆಯ ಪುನಶ್ಚೇತನಕ್ಕೆ ಕೈಜೋಡಿಸಿದ್ರು. ದಾನಿಗಳ ನೆರವಿನಿಂದ ಹೆಚ್ಚುವರಿ ಶಿಕ್ಷಕರನ್ನ ನೇಮಕ ಮಾಡಲಾಯಿತು. ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ಯೋಗ, ನೃತ್ಯ ಸೇರಿದಂತೆ ಹಲವು ಸೃಜನಾತ್ಮಕ ಚಟುವಟಿಕೆಗಳಿಗೆ ಪ್ರತ್ಯೇಕ ಕಟ್ಟಡ ನಿರ್ಮಿಸಲಾಯಿತು. ಶಾಲೆಯ ಸ್ವಚ್ಛತೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೂ ವಿಶೇಷ ಒತ್ತು ನೀಡಲಾಗಿದೆ. ಒಂದು 6-7 ವರ್ಷದ ಹಿಂದೆ 19 ಇದ್ದ ದಾಖಲೆ ಈ ವರ್ಷ ನಮ್ಗೆ 134ಕ್ಕೆ ಏರಿದೆ. ಮೊದಲನೇದಾಗಿ ನಾವು ಏನ್ ಹೇಳ್ಬೇಕು ಅಂದ್ರೆ, ನಮ್ ಶಾಲೆಯಲ್ಲಿ ಈ ವರ್ಷ ನಮ್ಗೆ ಉತ್ತಮ STMC ಅಂತೇಳಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಸ್ವಚ್ಛ ವಿದ್ಯಾಲಯ ಪ್ರಶಸ್ತಿ ಬಂದಿದೆ. ಹಾಗೆ ಉತ್ತಮ ಶಾಲೆ, ತಾಲೂಕು ಉತ್ತಮ ಶಾಲೆ ಅಂತೇಳಿ ಪ್ರಶಸ್ತಿ ಬಂದಿದೆ. ಹಾಗಾಗಿ ಹಲವಾರು ಪ್ರಶಸ್ತಿಗಳನ್ನ ನಮ್ಮ ಶಾಲೆ ತೆಗೆದುಕೊಂಡಿದೆ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಪೋಷಕರಿಗೆ ಕರೆ ಮಾಡಿ ಮಕ್ಕಳನ್ನ ಓದಿಗೆ ಎಬ್ಬಿಸಲಾಗುತ್ತೆ. ಯಾವುದೇ ಮಗು ಶಾಲೆಗೆ ಗೈರಾದ್ರೆ ಎಸ್ಡಿಎಂಸಿ ಅಧ್ಯಕ್ಷರೇ ಮನೆಗೆ ತೆರಳಿ ಶಾಲೆಗೆ ಕರೆತರ್ತಾರೆ. ಮಧ್ಯಾಹ್ನದ ಬಿಸಿಯೂಟಕ್ಕೂ ದಾನಿಗಳ ನೆರವಿನಿಂದ ಹೆಚ್ಚುವರಿ ಪೌಷ್ಟಿಕ ಆಹಾರ ಒದಗಿಸಲಾಗ್ತಾ ಇದೆ. ಈ ಶಾಲೆಯ ಮುಖ್ಯ ಶಿಕ್ಷಕಿ NS ಶಿಲ್ಪಾ ಇದೇ ಶಾಲೆಯ ಹಳೆ ವಿದ್ಯಾರ್ಥಿನಿಯಾಗಿದ್ದು ಶಾಲೆಯ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಈ ಶಾಲೆನಲ್ಲಿ ನಮ್ಮ ಸ್ಥಳೀಯವಾಗಿ ಹೊನ್ನೆತಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಯಾವುದೇ ಮಗುನು ಕೂಡ ಖಾಸಗಿ ಶಾಲೆಗೆ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲ ವ್ಯವಸ್ಥೆಗಳು ಇಲ್ಲೇ ಸಿಗೋದ್ರಿಂದ ಆರ್ಥಿಕವಾಗಿ ಚೆನ್ನಾಗಿರುವಂತಹ ಪೋಷಕರು ಕೂಡ ಇದೇ ಶಾಲೆಗೆ ದಾಖಲಾತಿಯನ್ನು ಮಾಡ್ತಾರೆ. ಹಾಗೆ ಇದು ಬಡವರಿಗೆ, ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಾಕ್ಬೇಕು ಅನ್ನುವಂತ ಪೋಷಕರಿಗೆ ಈ ಶಾಲೆ ಒಂದು ವರದಾನ ಆಗಿದೆ. ಅಂತಹ ಪೋಷಕರು ತಮ್ಮ ಮಕ್ಕಳಿಗೆ ಖಾಸಗಿ ಶಾಲೆನಲ್ಲಿ ಯಾವ್ಯಾವ ವ್ಯವಸ್ಥೆಗಳು ಸುಸಜ್ಜಿತವಾಗಿ ಸಿಗುತ್ತೆ ಅದೆಲ್ಲ ವ್ಯವಸ್ಥೆಗಳನ್ನು ಕೂಡ ಸರ್ಕಾರಿ ಶಾಲೆನಲ್ಲೇ ಪಡ್ಕೊತಾ ಇದ್ದಾರೆ. ಶಾಲೆಯ ಹಳೆ ವಿದ್ಯಾರ್ಥಿಗಳು ಪ್ರತಿದಿನ 10 ರೂಪಾಯಿಯಂತೆ ತಿಂಗಳಿಗೆ 300 ರೂಪಾಯಿ ದೇಣಿಗೆ ನೀಡುತ್ತಿದ್ದಾರೆ. ಈ ಹಣದಿಂದ ಅಕ್ಕಪಕ್ಕದ ಕುಗ್ರಾಮಗಳು ಹಾಗೂ ದೂರದ ಮನೆಗಳಿಂದ ಮಕ್ಕಳನ್ನು ರಿಯಾಯಿತಿ ದರದಲ್ಲಿ ವಾಹನದ ಮೂಲಕ ಶಾಲೆಗೆ ಕರೆತರಲಾಗ್ತಾ ಇದೆ. ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಅನ್ನೋದು ಈ ಪ್ರಯತ್ನದ ಉದ್ದೇಶ. ನಾನು ಈ ಶಾಲೆಗೆ ಒಂದು ವಾಹನದಲ್ಲಿ ಶಾಲಾ ವಾಹನದಲ್ಲಿ ಮಕ್ಕಳನ್ನು ಕರ್ಕೊಂಡು ಬರುದು. ಗುಡ್ಡೇಕೇರಿ, ಹಸಿಮನೆ, ಕಲ್ಲೂರು, ಮಳಲಿ ಅಪ್ ಟು ಆಗುಂಬೆವರೆಗೂ ಹೋಗಿ ಕುಗ್ರಾಮಗಳಿಂದ ಮಕ್ಕಳನ್ನು ಕರ್ಕೊಂಡು ಬಂದು ಈ ಶಾಲೆಗೆ ಬಿಡ್ತಾ ಇದ್ದೀನಿ. ಗ್ರಾಮಸ್ಥರ ಒಗ್ಗಟ್ಟು, ಶಿಕ್ಷಕರ ಸಮರ್ಪಣೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಬೆಂಬಲದ ಫಲವಾಗಿ ಹೊನ್ನೆತಾಳು ಸರ್ಕಾರಿ ಶಾಲೆ ಇಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮಿದ್ದು, ರಾಜ್ಯ ಸರ್ಕಾರವು ಇದನ್ನು ರಾಜ್ಯದ ಅತ್ಯುತ್ತಮ ಶಾಲಾ ನಿರ್ವಹಣಾ ಸಮಿತಿಗಳಲ್ಲೊಂದು ಅಂತ ಗೌರವಿಸಿದೆ.